ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 25 ವಿಶ್ವಸಂಸ್ಥೆ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 7ನೇ ತರಗತಿಯಲ್ಲಿ ಬರ್ತಕ್ಕಂಥ 7ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂಥ ಪೌರನೀತಿ ಸಬ್ಜೆಕ್ಟ್ನ ಪಾಠ ಆಗಿದೆ. ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಒಂದಿಷ್ಟು ಲೆಂದಿಯಾಗಿ ಕೊಟ್ಟಿದ್ದಾರೆ ಪಾಠದ ಪರಿಚಯ ಅಂದ ಮೇಲೆ ಸ್ವಲ್ಪ ನೋಡ್ಕೊಬೇಕು. ಕೆಲವೊಂದು ಸಾರಿ ಇಂಪಾರ್ಟೆಂಟ್ ಇರುತ್ತೆ. ಇತಿಹಾಸದಲ್ಲೇ ಅತಿ ಭೀಕರವಾದ 2ನೇ ಮಹಾಯುದ್ಧವು ಯುರೋಪಿನ ರಾಷ್ಟ್ರಗಳ ನಡುವೆ ಸತತ 6 ವರ್ಷಗಳ ಕಾಲ ನಡೆದು ಸುಮಾರು 4 ಕೋಟಿ ಜನ ಮತ್ತು ಅಪಾರ ಪ್ರಮಾಣದ ಸ್ವತ್ತುಗಳು ವಿನಾಶಗೊಂಡವು. 4 ಕೋಟಿ ಜನ 2ನೇ ಮಹಾಯುದ್ಧದಲ್ಲಿ ತೀರು ಹೋಗ್ತಾರೆ. ಹಾಗೆ 1 ಕೋಟಿ ಜನ ಮೊದಲನೇ ಮಹಾಯುದ್ಧದಲ್ಲಿ ತೀರೋಗ್ತಾರೆ. ಇಷ್ಟು ಜನ ತೀರೋಗ್ತಾರೆ ಮೊದಲನೇ ಮಹಾಯುದ್ಧ, ಆಮೇಲೆ 2ನೇ ಮಹಾಯುದ್ಧದಿಂದ. ಇದು 2ನೇ ಮಹಾಯುದ್ಧ ಎಷ್ಟರಿಂದ ಎಷ್ಟರವರೆಗೆ ಆಗುತ್ತೆ ಅಂತ ಕೇಳಿದಾಗ 1939ರಿಂದ 1945ರವರೆಗೆ 2ನೇ ಮಹಾಯುದ್ಧ ಆಗುತ್ತೆ. ಉಗ್ರ ಹಿಂಸೆಯಿಂದ ತತ್ತರಿಸಿದ ಮನುಕುಲವು ಶಾಶ್ವತ ಶಾಂತಿಗಾಗಿ ಹಂಬಲಿಸ್ತಾ ಇತ್ತು. ಈ ವಿಷಮ ಕಾಲಘಟ್ಟದಲ್ಲಿ 51 ರಾಷ್ಟ್ರಗಳ ಪ್ರತಿನಿಧಿಗಳು ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಸಮಾವೇಶಗೊಂಡು 1945 ಅಕ್ಟೋಬರ್ 24ರಂದು ಶಾಶ್ವತ ಶಾಂತಿಗಾಗಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆಯಾಗುತ್ತೆ? 1945 ಅಕ್ಟೋಬರ್ 2. ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ, ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಮಾವೇಶಗೊಂಡು 1945 ಅಕ್ಟೋಬರ್ 24ರಂದು ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಈ ಅಧ್ಯಾಯದಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯ ಹಿನ್ನೆಲೆ, ಮೂಲ ಉದ್ದೇಶಗಳು, ಅಂಗಸಂಸ್ಥೆಗಳು, ವಿಶೇಷ ಸೇವಾ ಸಂಸ್ಥೆಗಳು ಮತ್ತು ಅವುಗಳ ಸಾಧನೆಗಳನ್ನು ಈ ಪಾಠದಲ್ಲಿ ವಿವರಣೆ ಮಾಡಲಾಗಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತವು ವಹಿಸಿದ ಪಾತ್ರವನ್ನು ಕೂಡ ಈ ಪಾಠದಲ್ಲಿ ತಿಳಿಸಲಾಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ಇಲ್ಲಿ ಕೊಟ್ಟಿರುವ ಲಾಂಛನವನ್ನು ಗಮನಿಸಿ. ಲಾಂಛನದ ಮಧ್ಯಭಾಗದಲ್ಲಿ ಭೂಖಂಡಗಳನ್ನು ತೋರಿಸಲಾಗಿದೆ. ಲಾಂಛನದ ಎರಡೂ ಕಡೆಗಳಲ್ಲಿ ಆಲಿವ್ ರೆಂಬೆಗಳಿವೆ. ಇವು ಏನನ್ನ ಸೂಚಿಸುತ್ತವೆ ಅಂತ ಕೊಟ್ಟಿದ್ದಾರೆ ನೋಡಿ. ವಿಶ್ವಸಂಸ್ಥೆಯ ಲಾಂಛನ ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ನೋಡಿ. ಲಾಂಛನದಲ್ಲಿ ತೋರಿಸಲಾದ ಭೂಖಂಡಗಳು ಜಗತ್ತಿನ ಎಲ್ಲಾ ದೇಶಗಳನ್ನು ಮತ್ತು ಆಲಿವ್ ರೆಂಬೆಗಳನ್ನು ಸ್ನೇಹ ಮತ್ತು ಶಾಂತಿಯನ್ನು ಸೂಚಿಸ್ತವೆ ನೋಡಿ. ಇವು ಜಗತ್ತಿನ ಎಲ್ಲ ದೇಶಗಳಾಗಿದ್ದು ಇದೇನು ಆಲಿವ್ ರೆಂಬೆ, ಇದು ಸ್ನೇಹ ಮತ್ತು ಶಾಂತಿಯನ್ನು ಸೂಚಿಸ್ತದೆ. ಇದು ವಿಶ್ವಸಂಸ್ಥೆಯ ಮೂಲ ಆದರ್ಶವನ್ನು ಬಿಂಬಿಸುವ ಲಾಂಛನ ಆಗಿದೆ. ಓಕೆ, ವಿಶ್ವಸಂಸ್ಥೆಯ ಉದಯ. ವಿಶ್ವಸಂಸ್ಥೆ ಯಾವ ರೀತಿಯಾಗಿ ಉದಯ ಆಯಿತು, ವಿಶ್ವಸಂಸ್ಥೆ ಎಂದರೇನು ಮತ್ತು ಏತಕ್ಕಾಗಿ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ನು. ಸುಮಾರು 70 ವರ್ಷಗಳ ಹಿಂದೆ ಯುರೋಪಿನ ದೇಶಗಳ ನಡುವೆ ಅತಿ ಭೀಕರ ಯುದ್ಧವೊಂದು ಪ್ರಾರಂಭವಾಯಿತು. ಅಲ್ಪ ಕಾಲದಲ್ಲೇ ಇತರ ಖಂಡಗಳ ದೇಶಗಳು ಯುದ್ಧದಲ್ಲಿ ಸೇರಿಕೊಂಡವು. ಯುರೋಪಿನ ದೇಶಗಳ ನಡುವೆ ಏನಾಗುತ್ತೆ? ಭೀಕರ ಯುದ್ಧ ಆಗುತ್ತೆ. ಯುರೋಪಿನ ದೇಶಗಳಲ್ಲದೇನೆ ಸ್ವಲ್ಪ ಕಾಲ ಆದ ನಂತರ ಇತರ ಬೇರೆ ಖಂಡಗಳು ಸಹ ಯುರೋಪಿನ ದೇಶಗಳೊಂದಿಗೆ ಕೈ ಜೋಡಿಸ್ತವೆ. ಅಂದರೆ ಅಲ್ಲಿ ಮಿತ್ರ ಬಣ ಮತ್ತು ಶತ್ರು ಬಣ ಅಂತ ಆಗ್ತಾವಲ್ಲ, ಆ ಬಣಗಳೊಂದಿಗೆ ಕೆಲವೊಂದಿಷ್ಟು ಬೇರೆ ರಾಷ್ಟ್ರಗಳು ಸಹ ಗುರುತಿಸ್ಕೊಳ್ತವೆ. ಇದೇ 2ನೇ ಮಹಾಯುದ್ಧ ಆಗಿತ್ತು. ಯುದ್ಧದ ಪರಿಣಾಮವಾಗಿ ಅಸಂಖ್ಯಾತ ಜೀವ ಸ್ವತ್ತುಗಳು ನಾಶ ಆಗ್ತವೆ. ಯುದ್ಧಾಗ್ನಿಯಿಂದ ಬಳಲಿ ಹೋದ ಮನುಕುಲವು ಯುದ್ಧ ಮುಕ್ತ ಶಾಶ್ವತ ಶಾಂತಿಯಿಂದ ಕೂಡಿದ ಜಗತ್ತಿಗಾಗಿ ಹಂಬಲಿಸ್ತಾ ಇತ್ತು. ಇಂಥ ಯುದ್ಧ ಬೇಡ, ಮೊದಲನೇ ಮಹಾಯುದ್ಧನೇ ಅತಿ ಭೀಕರವಾಗಿತ್ತು. ಇಂತಹ ಇನ್ನೊಂದು ಯುದ್ಧ ಆಗಬಾರ್ದು ಅಂತೇಳಿ ಕೆಲವೊಂದಿಷ್ಟು ಸಂಘಟನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಆದರೂ ಸಹ 2ನೇ ಮಹಾಯುದ್ಧ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, 2ನೇ ಮಹಾಯುದ್ಧದಿಂದ ಸಾಕಷ್ಟು ಸಾವು ನೋವು ಆಗ್ತವೆ. ಯುದ್ಧದ ಪರಿಣಾಮವಾಗಿ ಅಸಂಖ್ಯಾತ ಜನರು ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಸ್ವತ್ತುಗಳನ್ನು ನಾಶ ಆಗ್ತವೆ. ಯುದ್ಧಾಗ್ನಿಯಿಂದ ಬಳಲಿ ಹೋದ ಮನುಕುಲವು ಯುದ್ಧ ಮುಕ್ತವಾಗಬೇಕು, ಯುದ್ಧ ಮುಕ್ತವಾಗಿ ಶಾಶ್ವತ ಶಾಂತಿ ನೆಲೆಸಬೇಕು ಜಗತ್ತಿನಲ್ಲಿ ಅಂತೇಳಿ ಜನರು ಹಂಬಲಿಸ್ತಾ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್, ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ಹಾಗೂ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಮುಂತಾದವರು ಮುಂದಾಳುತನದಲ್ಲಿ
51 ದೇಶಗಳ ಪ್ರತಿನಿಧಿಗಳು ಸಮಾವೇಶಗೊಂಡು ವಿಶ್ವದಲ್ಲಿ ಶಾಶ್ವತ ಶಾಂತಿಯನ್ನು ಸ್ಥಾಪಿಸುವ ನಿರ್ಣಯವನ್ನು ಕೈಗೊಳ್ತಾರೆ. ನೋಡಿ, ವಿಶ್ವಸಂಸ್ಥೆಯನ್ನು ಸ್ಥಾಪಿಸುವುದರಲ್ಲಿ ಮುಂದಾಳತ್ವವನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳಬಹುದು. ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್, ಆಮೇಲೆ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್, ಆಮೇಲೆ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಮುಂತಾದವರ ಮುಂದಾಳತ್ವದಲ್ಲಿ ಇದೇನು ವಿಶ್ವಸಂಸ್ಥೆ ಸ್ಥಾಪನೆಯಾಗುತ್ತೆ. ಓಕೆ, ಇದನ್ನು ಕಾರ್ಯರೂಪಕ್ಕೆ ತರುವ ಉದ್ದೇಶದಿಂದ ಸ್ಥಾಪಿಸಿದ ಸಂಸ್ಥೆಯೇ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರಗಳ. ಒಂದು ನಿಮಿಷ, ಇದು ಸ್ವಲ್ಪ ಮಿಸ್ಟೇಕ್ ಆಯ್ತು ಇಲ್ಲಿ. ಓಕೆ ಕರೆಕ್ಟಾಗಿದೆ. ಇದನ್ನು ಕಾರ್ಯರೂಪಕ್ಕೆ ತರುವ ಉದ್ದೇಶದಿಂದ ಸ್ಥಾಪಿಸಿದ ಸಂಸ್ಥೆಯೇ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರಗಳ ಸಂಘ ಅಂತ ಕರೀತಾರೆ. ಇದು 1945 ಅಕ್ಟೋಬರ್ 24ರಂದು ಜನ್ಮ ತಾಳಿತು. UNO ಅಂತಲೂ ಕರೀತಾರೆ ಶಾರ್ಟ್ ಆಗಿ. ಓಕೆ, ಹಿಂದೆ UNO ಇದ್ದುದನ್ನು ಅದು ಒಂದು ಸಂಘ ಅಲ್ಲ ಎಂಬ ಕಾರಣಕ್ಕಾಗಿ UN ಎಂದಷ್ಟೇ ಬಳಸಲಾಗ್ತಾ ಇತ್ತು. ಯಾಕೆಂದರೆ ಅದು ವಿಶ್ವ ರಾಷ್ಟ್ರಗಳನ್ನು ಪ್ರತಿನಿಧಿಸುತ್ತದೆ. UN ಎಂದರೆ ಯುನೈಟೆಡ್ ನೇಷನ್ಸ್. ಮುಂಚೆ ಇದಕ್ಕೆ UNO ಅಂತ ಕರಿತಾ ಇದ್ರು. ಅದು ಒಂದು ಸಂಘ ಅಲ್ಲ ಎಂಬ ಕಾರಣಕ್ಕಾಗಿ ಅದನ್ನು UN ಅಂತ ಅಷ್ಟೇ ಬಳಸಲಾಗ್ತಾ ಇದೆ. ಯಾಕಂದರೆ ಇದು ವಿಶ್ವವನ್ನೇ ಪ್ರತಿನಿಧಿಸುತ್ತದಲ್ಲ, ಆದ್ದರಿಂದ ಇದಕ್ಕೆ UN ಅಂದರೆ ಯುನೈಟೆಡ್ ನೇಷನ್ಸ್ ಅಂತ ಕರೀತಾರೆ. ಓಕೆ, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು: ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡುವುದು. ನೋಡಿ, ಇದು GPSTRಗೆ ಕೇಳ್ತಾರೆ ಈ ಕ್ವಶನ್ನು, ಇಂಪಾರ್ಟೆಂಟ್ ನೋಡಿ. ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ತಿಳಿಸಿ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಆಗ ನೀವು ಇವೆಲ್ಲ ಪಾಯಿಂಟ್ಸ್ ಹಾಕಿ ಬರೀಬೇಕು. ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡುವುದು, ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸುವುದು, ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು, ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು, ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು. ಇವೆಲ್ಲ ಏನು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಬರ್ತವೆ. ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಯಾವ ಯಾವ ಅಂಗಸಂಸ್ಥೆಗಳು ರಚನೆಯಾದವು ಅಂತ ಇಲ್ಲಿ ಕ್ವಶನ್ ಮಾಡಿದ್ದಾರೆ. ಯಾವ್ಯಾವ ಅಂಗಸಂಸ್ಥೆಗಳು ಅಂತ ಕೇಳಿದಾಗ ಇಲ್ಲಿದ್ದಾವೆ ನೋಡಿ: ಮಹಾಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಪ್ರಧಾನ ಕಾರ್ಯಾಲಯ, ಧರ್ಮದರ್ಶಿ ಮಂಡಳಿ. ಈ ರೀತಿಯಾಗಿ ಅಂಗಸಂಸ್ಥೆಗಳು ರಚನೆಯಾಗ್ತವೆ. ಫಸ್ಟ್ ಮಹಾಸಭೆ. ಇದು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತದೆ. ಅಂದರೆ ವರ್ಷಕ್ಕೆ ಒಂದೇ ಸರಿನೇ ಸಮಾವೇಶಗೊಳ್ಳುತ್ತೆ, ಅದು ಸೆಪ್ಟೆಂಬರ್ ತಿಂಗಳಲ್ಲಿ. ಎಲ್ಲ ಸದಸ್ಯ ರಾಷ್ಟ್ರಗಳು ಮಹಾಸಭೆಯಲ್ಲಿ ಪಾಲ್ಗೊಳ್ತವೆ. ಪ್ರತಿ ಸದಸ್ಯ ರಾಷ್ಟ್ರದ 5 ಜನ ಪ್ರತಿನಿಧಿಗಳಿದ್ದರೂ ಆ ರಾಷ್ಟ್ರವು ಒಂದೇ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತದೆ. ಅಂದರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರದಿಂದ 5 ಜನ ಪ್ರತಿನಿಧಿಗಳು ಭಾಗವಹಿಸಬೇಕು. ಆ 5 ಜನ ಭಾಗವಹಿಸಿದ್ರು ಸಹ ಯಾವುದಾದ್ರೂ ಒಂದು ಚರ್ಚೆ ಮೇಲೆ ಮತ ಹಾಕಬೇಕಾಗಿದ್ರೆ ಒಂದೇ ಮತವನ್ನು ಒಂದೇ ಮತ ಮಾಡುವ ಹಕ್ಕನ್ನು ಇರುತ್ತೆ. ಮಹಾಸಭೆಯು ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಕೇಳ್ತಾರೆ ನೋಡಿ, ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುವುದು ಯಾವ ಅಂಗವನ್ನು ಕರೀತಾರೆ ಅಂತ. ಅದು ಮಹಾಸಭೆ ನೋಡಿ, ನೆನಪಲ್ಲಿಟ್ಕೊಳ್ಳಿ. ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಪ್ರಸ್ತುತ 2022 ವಿಶ್ವದ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸುಡಾನ್ ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರ ಆಗಿದೆ. ಇದು ಕೇಳಿದ್ರು, ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರ ಯಾವುದಾಗಿದೆ ಅಂತ. ಅದು ಸುಡಾನ್ ನೋಡಿ. ಓಕೆ, ಪ್ರೆಸೆಂಟು ವಿಶ್ವಸಂಸ್ಥೆನಲ್ಲಿ 193 ರಾಷ್ಟ್ರಗಳಿದ್ದಾವೆ. ಭದ್ರತಾ ಮಂಡಳಿ ಸೆಕೆಂಡು. ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಕಾರ್ಯಾಂಗವಿದ್ದಂತೆ. ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಯಾವುದು ಕಾರ್ಯನಿರ್ವಹಿಸುತ್ತೆ? ಮಹಾಸಭೆ. ಅದೇ ವಿಶ್ವಸಂಸ್ಥೆಯ ಕಾರ್ಯಾಂಗದಂತೆ ಯಾವುದು ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದಾಗ ಭದ್ರತಾ ಮಂಡಳಿ.
ಮಹಾಸಭೆಯು ಕೈಗೊಳ್ಳುವ ನಿರ್ಣಯಗಳ ಕುರಿತು ಸಲಹೆ ನೀಡುವುದು, ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಇದರ ಅತಿ ಮುಖ್ಯ ಕಾರ್ಯಗಳಾಗಿವೆ. ಭದ್ರತಾ ಮಂಡಳಿಯ ಅತಿ ಮುಖ್ಯ ಕಾರ್ಯಗಳು ಯಾವುವು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದೇನು ಮಹಾಸಭೆ ಕೈಗೊಳ್ಳುವ ನಿರ್ಣಯಗಳ ಕುರಿತು ಸಲಹೆಗಳನ್ನು ನೀಡೋದು, ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಅದರ ಮುಖ್ಯ ಕಾರ್ಯ ಆಗಿದೆ. ಓಕೆ. ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಕಾರ್ಯಾಂಗವಿದ್ದಂತೆ ಹಾಗೆ ಮಹಾಸಭೆ ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುತ್ತವೆ. ಓಕೆ. ನೆಕ್ಸ್ಟು, ಭದ್ರತಾ ಮಂಡಳಿಯಲ್ಲಿ 15 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳಿರ್ತಾರೆ. ಇದು ಸಹ ಕೇಳಿದರು. ಭದ್ರತಾ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತ 15 ಸದಸ್ಯ ರಾಷ್ಟ್ರಗಳು ಇರ್ತಾರೆ. ಅವರಲ್ಲಿ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇದು ಸಹ ಕೇಳಿದರು ನೋಡಿ. ಇದು ತುಂಬ ಸಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಹಿಂದೆ ಕೇಳಿದ್ದಾರೆ, ಮುಂದೆನೂ ಸಹ ಕೇಳ್ತಾನೆ ಬರ್ತಾ ಇದ್ದಾರೆ ನೋಡಿ. ಇದು ಭದ್ರತಾ ಮಂಡಳಿಯಲ್ಲಿರ್ತಕ್ಕಂಥ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಎಷ್ಟು ಅಂತ ಕೇಳಿದರು. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಇವು 5 ಸದಸ್ಯ ರಾಷ್ಟ್ರಗಳು ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಉಳಿದ 10 ಸದಸ್ಯ ರಾಷ್ಟ್ರಗಳನ್ನು ಮಹಾಸಭೆಯು 2 ವರ್ಷಗಳ ಅವಧಿಗೆ ಹಂಗಾಮಿ ಸದಸ್ಯರೆಂದು ಚುನಾಯಿಸುತ್ತಾರೆ. ಅಂದರೆ 2 ವರ್ಷಗಳಿಗೊಮ್ಮೆ ಚುನಾವಣೆ ನಡೀತಾ ಇರುತ್ತೆ. ಆ 2 ವರ್ಷಗಳಿಗೊಮ್ಮೆ ಉಳಿದ 10 ಸದಸ್ಯ ರಾಷ್ಟ್ರಗಳನ್ನು ಚುನಾವಣೆ ಮೂಲಕ ಹಂಗಾಮಿ ಸದಸ್ಯರೆಂದು ಚುನಾಯಿಸಲಾಗುತ್ತೆ. ಓಕೆ. ನೆಕ್ಸ್ಟು, ಭದ್ರತಾ ಮಂಡಳಿಯಲ್ಲಿ ಯಾವುದೇ ನಿರ್ಣಯ ಅಂಗೀಕೃತವಾಗಲು 9 ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅವಶ್ಯಕ. ಈ 5 ರಾಷ್ಟ್ರಗಳ ಜೊತೆ ಇನ್ನೂ 4 ಅಂದರೆ ಒಟ್ಟು 9 ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅವಶ್ಯಕವಾಗಿರುತ್ತೆ ಯಾವುದಾದ್ರೂ ಒಂದು ನಿರ್ಣಯ ಅಂಗೀಕಾರ ಆಗಬೇಕು ಅಂತಂದರೆ. ಆದರೆ ಶಾಶ್ವತ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ರಾಷ್ಟ್ರವು ನಿರ್ಣಯವನ್ನು ವಿರೋಧಿಸಿದರೂ ಆ ನಿರ್ಣಯವು ಅಂಗೀಕರಿಸಲ್ಪಡುವುದಿಲ್ಲ. ನೋಡಿ, 5 ಸದಸ್ಯ ರಾಷ್ಟ್ರಗಳಿದ್ದಾವಲ್ಲ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಈ 5 ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಆ ನಿರ್ಣಯಕ್ಕೆ ಅಂಗೀಕಾರ ಹಾಕಲಿಲ್ಲ ಅಂತಂದರೆ ಆ ಒಂದು ಚರ್ಚೆ ಏನಾಗುತ್ತೆ, ಅಂಗೀಕೃತ ಆಗೋದಿಲ್ಲ, ಅದು ವಿಫಲವಾಗುತ್ತೆ. ಶಾಶ್ವತ ಸದಸ್ಯ ರಾಷ್ಟ್ರದ ಈ ವಿರೋಧಿಸುವ ಅಧಿಕಾರವು ವಿಟೋ ಅಧಿಕಾರ ಅಂತ ಕರೀತಾರೆ. ಇವಕ್ಕೆ ಈ 5 ರಾಷ್ಟ್ರಗಳಿಗೆ ವಿಟೋ ಪವರ್ ಇರುತ್ತೆ. ಓಕೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಪ್ರಪಂಚದ ಎಲ್ಲ ದೇಶಗಳು ಸಾಮಾನ್ಯವಾಗಿ ಎದುರಿಸುವ ಅನೇಕ ಸಮಸ್ಯೆಗಳಿವೆ. ವರ್ಣ, ಭಾಷೆ, ಧರ್ಮ, ಗಡಿಗಳ ಹಿನ್ನೆಲೆಯಲ್ಲಿ ನಡೆಯುವ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಮಸ್ಯೆಗಳನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಇದು ಹೊಂದಿರುತ್ತೆ. ಯಾವುದು? ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಇದು ಯಾವೊಂದು ಜವಾಬ್ದಾರಿಯನ್ನು ಹೊಂದಿರುತ್ತೆ ಅಂತ ಕೇಳಿದಾಗ, ವರ್ಣ, ಭಾಷೆ, ಧರ್ಮ, ಗಡಿಗಳ ಹಿನ್ನೆಲೆಯಲ್ಲಿ ನಡೆಯುವ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಮಸ್ಯೆಯನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಈ ಮಂಡಳಿ ವಹಿಸಿಕೊಂಡಿರುತ್ತೆ. ಅನಕ್ಷರತೆ, ಬಡತನ, ಹಸಿವು, ನಿರಾಶ್ರಿತರ ಪುನರ್ವಸತಿ, ಆರೋಗ್ಯ, ಸ್ತ್ರೀ ಸಮಾನತೆ, ಶಿಶು ಸಂರಕ್ಷಣೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಮತ್ತು ನೆರವನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯು ನೀಡ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ಅನಕ್ಷರತೆ, ಬಡತನ, ಹಸಿವು, ನಿರಾಶ್ರಿತರ ಪುನರ್ವಸತಿ, ಆರೋಗ್ಯ, ಸ್ತ್ರೀ ಸಮಾನತೆ, ಶಿಶು ಸಂರಕ್ಷಣೆ, ಮಾದಕ ವಸ್ತುಗಳ ನಿಯಂತ್ರಣ ಈ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಮತ್ತು ನೆರವನ್ನು ನೀಡೋ ಸಲುವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ನೆರವನ್ನು ಈ ಮಂಡಳಿ ನೀಡುತ್ತೆ. ಓಕೆ. ನೆಕ್ಸ್ಟು, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತ, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಈ ಥರ ಕೇಳ್ತಾ ಇರ್ತಾರೆ. ನೆದರ್ಲ್ಯಾಂಡಿನ ಹೇಗ್ ಎಂಬ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ. ಈ ನ್ಯಾಯಾಲಯದಲ್ಲಿ 15 ಮಂದಿ ನ್ಯಾಯಾಧೀಶರಿರುತ್ತಾರೆ. ಇದು ಸಹ ಕೇಳಿದ್ದಾರೆ. ಎಷ್ಟು ಜನ ನ್ಯಾಯಾಧೀಶರಿರ್ತಾರೆ? 15 ಮಂದಿ. ಭದ್ರತಾ ಮಂಡಳಿ ಹಾಗೂ ಮಹಾಸಭೆಯ ಸದಸ್ಯರು ಇವರನ್ನು ಚುನಾಯಿಸುತ್ತಾರೆ. ನೋಡಿ, ಇಲ್ಲಿ ಏನು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ, ಇದೆಲ್ಲನೂ ಸಹ ಎಕ್ಸಾಮ್ಗಳಲ್ಲಿ ಕೇಳಿರೋ ಇನ್ಫಾರ್ಮೇಷನ್ ಇದೆ ನೋಡಿ. ಭದ್ರತಾ ಮಂಡಳಿಯ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂತ, ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ. ಭದ್ರತಾ ಮಂಡಳಿ ಹಾಗೂ ಮಹಾಸಭೆಯ ಸದಸ್ಯರು
ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಸದಸ್ಯ ರಾಷ್ಟ್ರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವುದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಾರ್ಯವಾಗಿದೆ. ಓಕೆ, ನೆಕ್ಸ್ಟು ಪ್ರಧಾನ ಕಾರ್ಯಾಲಯ ಬರುತ್ತೆ. ನ್ಯೂಯಾರ್ಕಿನ ಬಳಿಯ ಲೇಕ್ ಸಕ್ಸೆಸ್ ನಗರದಲ್ಲಿ ವಿಶ್ವಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯ ಇದೆ. ವಿಶ್ವಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯ ಎಲ್ಲಿದೆ? ನ್ಯೂಯಾರ್ಕಿನ ಬಳಿಯ ಲೇಕ್ ಸಕ್ಸೆಸ್ ನಗರದಲ್ಲಿ ವಿಶ್ವಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯ ಇದೆ. ಮಹಾಕಾರ್ಯದರ್ಶಿಯು ಇದರ ಆಡಳಿತ ನಿರ್ವಹಣೆಯನ್ನು ಮಾಡುವ ಮುಖ್ಯ ಅಧಿಕಾರಿ ಆಗಿರ್ತಾರೆ. ಜಾಗತಿಕ ಶಾಂತಿಯನ್ನು ಕದಡುವ ಯಾವುದೇ ಸಂಗತಿಯನ್ನು ವಿಶ್ವಸಂಸ್ಥೆಯ ಗಮನಕ್ಕೆ ತಕ್ಷಣ ತಂದು ಪರಿಹಾರ ಕಂಡುಕೊಳ್ಳುವ ಜವಾಬ್ದಾರಿ ಈ ಮಹಾಕಾರ್ಯದರ್ಶಿಗೆ ಇರುತ್ತೆ. ಮಹಾಕಾರ್ಯದರ್ಶಿಯವರು ಏನು ನೇಮಕ ಆಗ್ತಾರಲ್ಲ 5 ವರ್ಷಕ್ಕೊಮ್ಮೆ, ಅವರು ಈ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಓಕೆ, ಇಲ್ಲಿದೆ ನೋಡಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ನ್ಯೂಯಾರ್ಕಿನ ಲೇಕ್ ಸಕ್ಸೆಸ್ ನಗರದಲ್ಲಿ ಇದೆ ನೋಡಿ. ಓಕೆ, ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ಇವರು ಪೋರ್ಚುಗಲ್ ದೇಶದವರು. ಇವರು ಈ ಪ್ರೆಸೆಂಟ್ ಏನು ಮಹಾಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ವರ್ಕ್ ಮಾಡ್ತಾ ಇದ್ದಾರೆ ಮಹಾಕಾರ್ಯದರ್ಶಿಯಾಗಿ. ಓಕೆ, ಮಹಾಸಭೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಯು ಭದ್ರತಾ ಮಂಡಳಿಯ ಅನುಮೋದನೆಗೆ ಒಳಪಟ್ಟು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುತ್ತಾರೆ. ಇವರೇನು ಭದ್ರತಾ ಮಂಡಳಿಯ ಅನುಮೋದನೆಗೆ ಒಳಪಟ್ಟು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟು ಧರ್ಮದರ್ಶಿ ಮಂಡಳಿ ಬರುತ್ತೆ. ವಿಶ್ವಸಂಸ್ಥೆಯು ಸ್ಥಾಪನೆಯಾದ ಕಾಲದಲ್ಲಿ 11 ಪ್ರದೇಶಗಳಲ್ಲಿ ಇನ್ನೂ ಸ್ವಯಂ ಆಡಳಿತ ಇರಲಿಲ್ಲ. 11 ಪ್ರದೇಶದಲ್ಲಿ ಇನ್ನೂ ಸಹ ಸ್ವಯಂ ಆಡಳಿತ ಇರೋದಿಲ್ಲ. ಇವುಗಳ ಹಿತಾಸಕ್ತಿಯನ್ನು ನೋಡಿಕೊಳ್ಳಲು 5 ಸದಸ್ಯ ರಾಷ್ಟ್ರಗಳ ಮಂಡಳಿಯನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿ ರಚಿಸಲಾಯಿತು. 5 ಸದಸ್ಯ ರಾಷ್ಟ್ರಗಳ ಮಂಡಳಿಯನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿ ರಚನೆ ಮಾಡಲಾಗುತ್ತೆ. ಇದೇ ಧರ್ಮದರ್ಶಿ ಮಂಡಳಿ ಆಗಿದೆ. 1994ರಲ್ಲಿ ಈ ಎಲ್ಲ ಪ್ರದೇಶಗಳು ಸ್ವತಂತ್ರಗೊಂಡಿದ್ದವು. 11 ರಾಷ್ಟ್ರಗಳು ಇನ್ನೂ ಸ್ವಯಂ ಆಡಳಿತ ಇರೋದಿಲ್ಲಲ್ಲ 11 ರಾಷ್ಟ್ರಗಳಲ್ಲಿ. 1994ರಲ್ಲಿ ಏನಾಗುತ್ತೆ, ಈ ಎಲ್ಲ ಪ್ರದೇಶಗಳು ಸ್ವತಂತ್ರಗೊಂಡಿರ್ತವೆ. ಇಲ್ಲಿದ್ದಾರೆ ನೋಡಿ ಆಂಟೋನಿಯೋ ಗುಟೆರಸ್. ನೋಡಿ ಇವರು ಯಾವ ದೇಶದವರು ಅಂತ ಸಹ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇವರು ಪೋರ್ಚುಗಲ್ ದೇಶದವರು ನೋಡಿ. ಓಕೆ, ನೆಕ್ಸ್ಟು ವಿಶ್ವಸಂಸ್ಥೆಯ ಧ್ವಜ ಮತ್ತು ಆಡಳಿತ ಭಾಷೆ. ವಿಶ್ವಸಂಸ್ಥೆಗೆ ತನ್ನದೇ ಆದ ಧ್ವಜ ಇದೆ. ಧ್ವಜವು ತಿಳಿ ನೀಲಿ ಬಣ್ಣದ ಹಿನ್ನೆಲೆಯನ್ನು ಹೊಂದಿದ್ದು ಮಧ್ಯದಲ್ಲಿ ವಿಶ್ವಸಂಸ್ಥೆಯ ಲಾಂಛನವಿದೆ. ಇಲ್ಲಿದೆ ನೋಡಿ, ಇದು ವಿಶ್ವಸಂಸ್ಥೆಯ ಲಾಂಛನವಿದೆ. ಪ್ರತಿ ವರ್ಷ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ದಿನವನ್ನು ಪ್ರಪಂಚದ ಎಲ್ಲೆಡೆ ಆಚರಿಸಲಾಗುತ್ತೆ. ಅಕ್ಟೋಬರ್ 24ನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಆದ್ದರಿಂದ ಅಕ್ಟೋಬರ್ 24ನ್ನು ವಿಶ್ವಸಂಸ್ಥೆ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ವಿಶ್ವಸಂಸ್ಥೆಯ ಆಡಳಿತ ಭಾಷೆಯಾಗಿ ಇಂಗ್ಲಿಷ್, ರಷ್ಯನ್, ಸ್ಪ್ಯಾನಿಷ್, ಚೀನಿ, ಫ್ರೆಂಚ್, ಅರೇಬಿಕ್ ಭಾಷೆಗಳು ಪ್ರಚಲಿತದಲ್ಲಿದ್ದಾವೆ. ಇದು ಸಹ ಕೇಳಿದ್ರು, ವಿಶ್ವಸಂಸ್ಥೆಯ ಆಡಳಿತ ಭಾಷೆಗಳು ಯಾವುವು ಅಂತ. ಇವೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇಂಗ್ಲಿಷ್, ರಷ್ಯನ್, ಸ್ಪ್ಯಾನಿಷ್, ಚೀನಿ, ಫ್ರೆಂಚ್, ಅರೇಬಿಕ್ ಭಾಷೆಗಳು ಇವು ವಿಶ್ವಸಂಸ್ಥೆಯ ಆಡಳಿತ ಭಾಷೆಗಳಾಗಿದ್ದಾವೆ. ಓಕೆ, ಸಾಮಾನ್ಯವಾಗಿ ಇಲ್ಲಿ ಇಂಗ್ಲಿಷ್ ಬಳಸಲಾಗುತ್ತೆ. ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆಗಳು. ವಿಶ್ವಸಂಸ್ಥೆಯ ಸೇವಾ ಸಂಸ್ಥೆಗಳು ನೋಡೋಣ. ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಹಲವಾರು ವಿಶೇಷ ಸೇವಾ ಸಂಸ್ಥೆಗಳು ಅಂದರೆ ಉಪ ಅಂಗಗಳು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಕೆಲಸ ಮಾಡ್ತಾ ಇದ್ದಾವೆ. ಕೆಲವು ಪ್ರಮುಖ ಸೇವಾ ಸಂಸ್ಥೆಗಳು ಇಲ್ಲಿ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಘ. ಇದಕ್ಕೇನು ಯುನೈಟೆಡ್ ನೇಷನ್ಸ್ ಎಜುಕೇಷನ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಬರುತ್ತೆ, ಯುನೆಸ್ಕೋ. ಇದರ ಪ್ರಧಾನ ಕಾರ್ಯಾಲಯ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ನೋಡಿ. ಇದು ಸಹ ಕೇಳಿದರು, ಯುನೆಸ್ಕೋದ ಪ್ರಧಾನ ಕಾರ್ಯಾಲಯ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಫ್ರಾನ್ಸಿಸ್ನ ಪ್ಯಾರಿಸ್ನಲ್ಲಿ ಇದೆ ನೋಡಿ. ಓಕೆ, ನೆಕ್ಸ್ಟು ಆಹಾರ ಮತ್ತು ಕೃಷಿ ಸಂಘ, FAO, ಆಹಾರ ಮತ್ತು ಕೃಷಿ ಸಂಘ. ಇದಕ್ಕೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಕರೀತಾರೆ ನೋಡಿ. ಇವೇನು ನಾನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಂತಂದಮೇಲೆ ಇದು ಇಂಪಾರ್ಟೆಂಟು.
FAOನ ವಿಸ್ತೃತ ರೂಪವನ್ನು ತಿಳಿಸಿ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಕೆಳಗಡೆ ಪಾಯಿಂಟ್ಸ್ ಕೊಟ್ಟು ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಕೊಟ್ಟಿರ್ತಾರೆ. ಆಗ ನಿಮಗೆ ಏನೋ ಗೆಸ್ ಮೇಲೆ ಹಾಕಿದರೆ ಅದು ವರ್ಕೌಟ್ ಆಗೋದಿಲ್ಲ. ಕರೆಕ್ಟಾಗಿ ಓದ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಕರೀತಾರೆ FAO. ಇದರ ಪ್ರಧಾನ ಕಾರ್ಯಾಲಯ ಇಟಲಿಯ ರೋಮ್ ನಗರದಲ್ಲಿದೆ. ಇದು ಸಹ ಕೇಳಿದ್ದಾರೆ, ಇದರ ಪ್ರಧಾನ ಕಾರ್ಯಾಲಯ ಎಲ್ಲಿದೆ ಅಂತ. ಇದೇನು ವಿಶ್ವಸಂಸ್ಥೆ ಪಾಠ ಐತಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ಲೈನು ಸಹ ಇಂಪಾರ್ಟೆಂಟು. ಇದು ಫುಲ್ ಪಾಠನೇ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಮಿಸ್ ಮಾಡ್ದೇನೆ ಕರೆಕ್ಟಾಗಿ ಪೂರ್ತಿಯಾಗಿ ಕ್ಲಾಸನ್ನು ನೋಡಿ. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO, ಇದರ ಪ್ರಧಾನ ಕಾರ್ಯಾಲಯ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿದೆ. ಇದು TET GPST ಮಾತ್ರ ಅಲ್ಲ, ಇತರ ಎಲ್ಲ ಎಕ್ಸಾಮ್ಗಳಿಗೂ ಸಹ ಈ ಒಂದು ವಿಶ್ವಸಂಸ್ಥೆಯಿಂದ ಈ ರೀತಿಯಾದ ಎಲ್ಲ ಕ್ವಶನ್ಸ್ ಬರ್ತವೆ. ನೆಕ್ಸ್ಟು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತುನಿಧಿ UNICEF ಅಂತ ಕರೀತಾರೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ. ಇದರ ಪ್ರಧಾನ ಕಾರ್ಯಾಲಯ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಇದೆ ನೋಡಿ. ಓಕೆ, ನೆಕ್ಸ್ಟು ವಿಶ್ವಸಂಸ್ಥೆಯ ಸಾಧನೆಗಳು ಮತ್ತು ಮಿತಿಗಳು. ಆರ್ಥಿಕ ಕೊಡುಗೆ: ಆರೋಗ್ಯ, ಸಾರಿಗೆ ಸಂಪರ್ಕ, ಆಹಾರ ವಿಜ್ಞಾನ, ಶಿಕ್ಷಣ ಮುಂತಾದ ರಂಗಗಳಿಗೆ ವಿಶ್ವಸಂಸ್ಥೆಯು ಅಪಾರವಾದ ಆರ್ಥಿಕ ನೆರವನ್ನು ನೀಡುತ್ತೆ. ನೋಡಿ, ಯಾವುದಾದ್ರೂ ಒಂದು ಪ್ರದೇಶ ಹಿಂದುಳಿದಿದೆ, ಆ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಂದು ಪ್ರದೇಶ ಹಿಂದುಳಿದಿದೆ ಅಂತಂದಾಗ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತಂದಾಗ ಈ ವಿಶ್ವಸಂಸ್ಥೆ ಅವರಿಗೆ ನೆರವಿಗೆ ಬರುತ್ತೆ. ಆರೋಗ್ಯ ಸೇವೆ ಆಗಿರಬಹುದು, ಸಾರಿಗೆ ಸಂಪರ್ಕಕ್ಕಾಗಿರ್ಬೋದು, ಆಹಾರ ವಿಜ್ಞಾನ ಆಗಿರ್ಬೋದು, ಆಹಾರ ವಿಜ್ಞಾನ, ಶಿಕ್ಷಣ ಮುಂತಾದ ರಂಗಗಳಿಗೆ ವಿಶ್ವಸಂಸ್ಥೆ ಏನು ಮಾಡುತ್ತೆ, ಅಪಾರವಾಗಿ ಆರ್ಥಿಕ ನೆರವನ್ನು ನೀಡೋ ಮೂಲಕ ಅವುಗಳ ಅಭಿವೃದ್ಧಿಗೆ ಕಾರಣವಾಗುತ್ತೆ. ನೆಕ್ಸ್ಟು ಸಾಮಾಜಿಕ ಕೊಡುಗೆ ಬರುತ್ತೆ. ವಿಶ್ವಸಂಸ್ಥೆಯು ಕೋಟ್ಯಂತರ ನಿರಾಶ್ರಿತರಿಗೆ ನೆರವು ಒದಗಿಸಿದೆ. ಎಳೆಯ ಮಕ್ಕಳು, ತಾಯಂದಿರು ಹಾಗೂ ದುರ್ಬಲ ವರ್ಗಗಳ ವಿಶೇಷ ಅವಶ್ಯಕತೆಗಳನ್ನು ಪೂರೈಸಿ ಮೆಚ್ಚುವಂತಹ ಸೇವೆಯನ್ನು ಈ ಸಾಮಾಜಿಕ ಕೊಡುಗೆ ಅಂತ ಕರೀತಾರೆ. ಇದೆಲ್ಲ ವಿಶ್ವಸಂಸ್ಥೆ ಮಾಡುತ್ತೆ. ಓಕೆ, ನೋಡಿ, ಇದು ವಿಶ್ವಸಂಸ್ಥೆಯ ಸಾಮಾಜಿಕ ಕೊಡುಗೆ ಏನು ಈ ಥರ ಕೇಳಬಹುದು. ಇದುವರೆಗೂ ಕೇಳಿದಾರೋ ಇಲ್ಲೋ ನನಗಷ್ಟು ಐಡಿಯಾ ಇಲ್ಲ, ಬಟ್ ಕೇಳಬಹುದು ಈ ಥರ ಸಾಮಾಜಿಕ ಕೊಡುಗೆ. ಅಥವಾ GPSTRಗೆ ಕೇಳ್ಬೋದು, ವಿಶ್ವಸಂಸ್ಥೆಯ ಸಾಧನೆ ಮತ್ತು ಮಿತಿಗಳನ್ನು ಬರೀರಿ ಅಂತ ಕೇಳಿದಾಗ ಈ ಎಲ್ಲ ಆರ್ಥಿಕ ಕೊಡುಗೆ, ಆಮೇಲೆ ಸಾಮಾಜಿಕ ಕೊಡುಗೆ, ಮಾನವ ಹಕ್ಕುಗಳ ಘೋಷಣೆ, ಈ ರೀತಿಯಾದ ಪಾಯಿಂಟ್ ವೈಸ್ ಹಾಕಿ ಕೆಳಗಡೆ ಒಂದೆರಡು ಲೈನ್ ಬರಿಬೋದು. ಇಲ್ಲ ಇದೇ ಥರ ಇವೇನಾದರೂ ಪಾಯಿಂಟ್ಸ್ ಜಾಸ್ತಿ ಇದ್ದರೆ ಜಸ್ಟ್ ಇಷ್ಟು ಹಾಕಿದರೆ ಸಾಕು. ಮುಂದೆ ಒಂದಿಷ್ಟು ಈ ಥರ ಒಂದು ಲೈನ್ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನು ಜಾಸ್ತಿ ಮಾರ್ಕ್ಸ್ ಕೊಡಬಹುದು ಕಟ್ ಮಾಡ್ದೇನೆ. ಎಷ್ಟು ಆ ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಇರುತ್ತೋ 3 ಮಾರ್ಕ್ಸೋ 4 ಮಾರ್ಕ್ಸೋ ಈ ಥರ ಕಟ್ ಮಾಡ್ದೇನೆ ಕೊಡಬಹುದು ಚೆನ್ನಾಗಿ ಬರೆದ್ರೆ. ಓಕೆ, ಮಾನವ ಹಕ್ಕುಗಳ ಘೋಷಣೆ. ಮಾನವ ಹಕ್ಕುಗಳ ಘೋಷಣೆಯು ವಿಶ್ವಸಂಸ್ಥೆ ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ. ಮಾನವ ಹಕ್ಕುಗಳ ಘೋಷಣೆ ಯಾವಾಗ ಮಾಡುತ್ತೆ? ಡಿಸೆಂಬರ್ 10, 1948ರಂದು ಮಾಡುತ್ತೆ. ಇದನ್ನು ಈ ಡಿಸೆಂಬರ್ 10ನ್ನು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತಾರೆ. ನೋಡಿ, ವಿಶ್ವ ಮಾನವ ಹಕ್ಕುಗಳ ದಿನ. ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಡಿಸೆಂಬರ್ 10ನ್ನು. ಓಕೆ, ಇದು ಯಾವಾಗ ಘೋಷಣೆ ಮಾಡಿದ್ದು ಅಂತ ಕೇಳಿದಾಗ 1948 ಅನ್ನೋದು ನೆನಪಲ್ಲಿರಲಿ. ಇದು ಸಹ ಕೇಳಿದ್ದಾರೆ ಎಕ್ಸಾಮಿಗೆ. ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು. ವಿದೇಶಿಯರ ಆಳ್ವಿಕೆಯಲ್ಲಿದ್ದ ಅನೇಕ ವಸಾಹತುಗಳು ಸ್ವತಂತ್ರ ರಾಷ್ಟ್ರಗಳಾಗಿ ಉದಯಿಸಲು ವಿಶ್ವಸಂಸ್ಥೆ ಶ್ರಮಿಸಿದೆ. ಅಂದರೆ ಯಾವುದೇ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಅಧೀನಕ್ಕೆ ಇರದಂಗೆನೆ ಅದು ಸ್ವತಂತ್ರವಾಗಿ ಇರಬೇಕು ಅಂತ ವಿಶ್ವಸಂಸ್ಥೆ ಶ್ರಮ ವಹಿಸಿದೆ. ಓಕೆ, ನೆಕ್ಸ್ಟು ಶಾಂತಿ ಪಾಲನೆ. 2 ಮಹಾಯುದ್ಧಗಳಿಂದ ಜರ್ಜರಿತಗೊಂಡ ಜಗತ್ತಿಗೆ ಶಾಂತಿಯ ಭರವಸೆಯನ್ನು ಕೊಡುವುದರ ಮೂಲಕ ಮತ್ತೊಂದು ಮಹಾಯುದ್ಧ ನಡೆಯದಂತೆ ವಿಶ್ವಸಂಸ್ಥೆ ತಡೆಗಟ್ಟಿದೆ. ಆಲ್ರೆಡಿ 2 ಮಹಾಯುದ್ಧದಿಂದ ಜನರು ತುಂಬಾ ಜರ್ಜರಿತರಾಗಿದ್ದಾರೆ, ಅಂದರೆ ತುಂಬಾ ಸಾವು ನೋವನ್ನು ಕಂಡಿದ್ದಾರೆ. ಇಂತಹದ್ದು ಇನ್ನೊಂದು ಯುದ್ಧ ಆಗಬಾರ್ದು ಅಂತ ವಿಶ್ವಸಂಸ್ಥೆ ತಡೆಗಟ್ಟಿದೆ. 1945ರ ನಂತರ ಅಣ್ವಸ್ತ್ರ ಬಳಕೆಯಾಗದಿರುವುದು ವಿಶ್ವಸಂಸ್ಥೆಯ ಮಹಾ ಸಾಧನೆಯಾಗಿದೆ. 1945ರ ನಂತರ ಇದೇನು ಅಮೆರಿಕ ಜಪಾನ್ ಮೇಲೆ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಏನು ಬಾಂಬ್ ದಾಳಿ ಮಾಡಿದೆಯಲ್ಲ, ಅದು ತುಂಬಾ ಭೀಕರವಾಗಿತ್ತು.
ಆದ್ದರಿಂದ 1945 ನಂತರ ಅಣ್ವಸ್ತ್ರ ಆಗ್ದಂಗೆನೆ ವಿಶ್ವಸಂಸ್ಥೆ ತಡೆಯುತ್ತೆ. ಇದು ವಿಶ್ವಸಂಸ್ಥೆಯ ಮಹಾ ಸಾಧನೆಯಾಗಿದೆ. ಓಕೆ. ಜಗತ್ತಿನಲ್ಲಿ ಅನೇಕ ಕದನಗಳು ನಡೆದಿದ್ದರೂ ಅವುಗಳನ್ನು ನಿಯಂತ್ರಿಸಲು ವಿಶ್ವಸಂಸ್ಥೆ ಸಾಧ್ಯವಾದ ಎಲ್ಲ ಮಾರ್ಗಗಳನ್ನು ಅನುಸರಿಸಿದೆ. ಓಕೆ. ಅಂದರೆ ಮಹಾಯುದ್ಧ ಆದಮೇಲೆನೂ ಈ ಜಗತ್ತಿನಲ್ಲಿ ಒಂದಲ್ಲ ಒಂದು ಕಾರಣದಿಂದ ಕದನಗಳು ನಡೀತಾನೆ ಇದ್ದಾವೆ. ಒಂದು ದೇಶದ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡೋದು ಈ ಥರ ಆಗ್ತಾನೆ ಇದೆ. ಈ ಎಲ್ಲ ಅನೇಕ ಕದನಗಳು ನಡೆದಿದ್ರೂ ಸಹ ಅವುಗಳನ್ನು ನಿಯಂತ್ರಣ ಮಾಡೋದ್ರಲ್ಲಿ ವಿಶ್ವಸಂಸ್ಥೆ ಸಾಧ್ಯವಾದ ತನ್ನ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಅವುಗಳನ್ನು ತಡೆಗಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಓಕೆ. ನೆಕ್ಸ್ಟು ಮಿತಿಯನ್ನು ನೋಡೋಣ. ಸೋವಿಯತ್ ರಷ್ಯಾದ ವಿಘಟನೆಯ ನಂತರ ಶೀತಲ ಸಮರವು ಕೊನೆಗೊಂಡಿತು. ಈ ಬದಲಾದ ಸನ್ನಿವೇಶದಲ್ಲಿ ಅಮೆರಿಕವು ಜಗತ್ತಿನ ಎಲ್ಲ ರಾಷ್ಟ್ರಗಳ ನಾಯಕ ತಾನೇ ಎಂಬಂತೆ ದೊಡ್ಡಣ್ಣನ ಮನೋಧರ್ಮವನ್ನು ಪ್ರದರ್ಶಿಸುತ್ತಿದೆ. ಅಮೆರಿಕ ಎಲ್ಲ ಈ ಜಗತ್ತಿಗೆ ತಾನೇ ದೊಡ್ಡಣ್ಣ ಅಂತ ಅನ್ನೋ ಥರ ನಡ್ಕೊಳ್ತಾ ಇದೆ. ಇದು ಬಹುಮುಖಿ ಸಾಂಸ್ಕೃತಿಕ ಬದುಕಿಗೆ ಮಾರಕವಾಗಿದೆ. ಬಹುಮುಖಿ ಸಾಂಸ್ಕೃತಿಕ ಬದುಕಿಗೆ ಮಾರಕವಾಗ್ತಾ ಇದೆ. ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ. ನೋಡಿ, ಒಂದು ನಿರ್ಣಯ ಕೈಗೊಳ್ಳಬೇಕಾದ್ರೆ ಅಲ್ಲಿ ವಿಟೋ ಪವರ್ ಪಡೆದಿರ್ತಕ್ಕಂಥ ಈ ದೇಶಗಳೇನು 5 ದೇಶಗಳಿದಾವಲ್ಲ ಅವುಗಳು ತಮ್ಮ ಸಮ್ಮತಿಯನ್ನು ತೋರಿಸ್ಬೇಕು. ಯಾವುದಾದ್ರೂ ಒಂದು ದೇಶ ಅದಕ್ಕೆ ಅಂಗೀಕಾರ ಮಾಡಲಿಲ್ಲ ಅಂತಂದರೆ ಆ ಒಂದು ನಿರ್ಣಯ ಅಂಗೀಕೃತ ಆಗೋದಿಲ್ಲ. ಈ ರೀತಿಯಾಗಿ ಇರೋದ್ರಿಂದ ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳು ಕಾರ್ಯಗತಗೊಳಿಸಲು ಸಾಧ್ಯ ಆಗಿಲ್ಲ. ತನ್ನ ಸದಸ್ಯ ರಾಷ್ಟ್ರಗಳ ಮಿಲಿಟರಿ ಶಕ್ತಿಯ ನೆರವಿನಿಂದಲೇ ಸಂಘರ್ಷಗಳನ್ನು ಎದುರಿಸಬೇಕಾಗಿರುವುದರಿಂದ ಸದಸ್ಯ ರಾಷ್ಟ್ರಗಳು ತಮ್ಮ ಮಿಲಿಟರಿ ಶಕ್ತಿಯನ್ನು ನೀಡಲು ನಿರಾಕರಿಸಿದ ಸಂದರ್ಭಗಳಲ್ಲಿ ಇಂತಹ ಬಿಕ್ಕಟ್ಟು ಉಂಟಾಗ್ತಾ ಇದೆ. ಅಂದರೆ ಸದಸ್ಯ ರಾಷ್ಟ್ರಗಳೇನು ಮಿಲಿಟರಿ ಶಕ್ತಿಯನ್ನು ಜಾಸ್ತಿ ಹೊಂದಿರ್ತಾವಲ್ಲ ಅವುಗಳೇನು ಬೇರೆ ದೇಶಗಳಿಗೆ ಅಂದರೆ ಮಿಲಿಟರಿ ಶಕ್ತಿ ನೀಡೋದಕ್ಕೆ ನಿರಾಕರಣೆ ಮಾಡಿದ ಸಂದರ್ಭದಲ್ಲಿ ಇಂತಹ ಬಿಕ್ಕಟ್ಟುಗಳು ಉಂಟಾಗ್ತಾ ಇದ್ದಾವೆ. ವಿಶ್ವಸಂಸ್ಥೆ ಸ್ವಂತ ಸೇನಾಪಡೆಯನ್ನು ಹೊಂದಿಲ್ಲ. ವಿಶ್ವಸಂಸ್ಥೆ ತನ್ನದೇ ಆದಂತಹ ಸ್ವಂತ ಸೇನಾಪಡೆಯನ್ನು ಹೊಂದಿಲ್ಲ. ಇದು ಇಂಪಾರ್ಟೆಂಟ್ ನೋಡಿ. ಹೇಳಿಕೆ ವೈಸ್ ಕೊಟ್ಟಾಗ ಈ ಒಂದು ಪಾಯಿಂಟ್ ಕೊಡ್ತಾರೆ, ಆಗ ನಿಮ್ಗೆ ನೆನಪಲ್ಲಿರಬೇಕು ಇದು ರೈಟ್ ಆನ್ಸರ್ ಅಂತ. ಶಾಶ್ವತ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಯಾವುದಾದರೂ ಒಂದು ಕಾಯಂ ಸದಸ್ಯ ರಾಷ್ಟ್ರ ಒಪ್ಪದಿದ್ದಾಗ ನಿರ್ಣಯ ಕೈಗೊಳ್ಳಲಾಗುವುದಿಲ್ಲ. ನಾ ಆವಾಗಲೇ ಹೇಳಿದ್ನಲ್ಲ ಅದೇ ನೋಡಿ, ಶಾಶ್ವತ ಸದಸ್ಯ ರಾಷ್ಟ್ರಗಳು ಕಡ್ಡಾಯವಾಗಿ ಒಪ್ಪಿಗೆ ಕೊಡಲೇಬೇಕು. ಯಾವುದಾದ್ರೂ ಒಂದು ರಾಷ್ಟ್ರ ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ಆ ಒಂದು ನಿರ್ಣಯ ಕಾರ್ಯಗತಗೊಳ್ಳೋದಿಲ್ಲ. ಓಕೆ. ಇದು ಅದರ ಮಿತಿಯಾಗಿದೆ, ವಿಶ್ವಸಂಸ್ಥೆಯ ಮಿತಿ. ಭಾರತ ಮತ್ತು ವಿಶ್ವಸಂಸ್ಥೆ 1945ರ ವಿಶ್ವಸಂಸ್ಥೆ ಸಂವಿಧಾನಕ್ಕೆ ಸಹಿ ಹಾಕಿರುವ ದೇಶಗಳಲ್ಲಿ ಭಾರತವು ಕೂಡ ಒಂದಾಗಿತ್ತು. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆಯಾಗುತ್ತೆ? 1945 ಅಕ್ಟೋಬರ್ 24ರಂದು ಸ್ಥಾಪನೆಯಾಗುತ್ತಲ್ಲ. ಇದೇ 1945ರಂದೇ ಭಾರತ ಇದಕ್ಕೆ ಸಹಿ ಹಾಕುತ್ತೆ. ಸ್ವಾತಂತ್ರ್ಯಗೊಂಡ ನಂತರ ಭಾರತವು ಜಾಗತಿಕ ವ್ಯವಹಾರಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದೆ. ಓಕೆ. ಆರಂಭದಿಂದಲೇ ಭಾರತವು ವರ್ಣಭೇದ ನೀತಿಯನ್ನು ವಿರೋಧಿಸಿದೆ. ನೋಡಿ, ಗಾಂಧೀಜಿಯವರು ಸಹ ವರ್ಣಭೇದ ನೀತಿ ವಿರೋಧವಾಗಿಯೇ ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಭಾರತಕ್ಕೂ ಬಂದ ಮೇಲೇನೂ ಸಹ ಅದೇ ರೀತಿಯಾಗಿ ಗಾಂಧೀಜಿಯವರು ಹೋರಾಟವನ್ನು ಮಾಡ್ತಾರೆ. ಆದ್ದರಿಂದನೇ ಭಾರತ ವರ್ಣಭೇದ ನೀತಿಯನ್ನು ವಿರೋಧಿಸಿದೆ ಆರಂಭದಿಂದನೇ. ವಸಾಹತುಶಾಹಿಯ ನಿರ್ಮೂಲನಕ್ಕಾಗಿ ಭಾರತ ಸತತ ಪ್ರಯತ್ನವನ್ನು ನಡೆಸಿದೆ. ಭಾರತವು ವಸಾಹತುಶಾಹಿಯ ನಿರ್ಮೂಲನ ಮಾಡಬೇಕು ಅಂತೇಳಿ ಸತತ ಪ್ರಯತ್ನವನ್ನು ನಡೆಸಿದೆ. ಅಣ್ವಸ್ತ್ರ ಪರೀಕ್ಷೆ ಪೂರ್ಣವಾಗಿ ನಿಲ್ಲಬೇಕೆಂದು ಒತ್ತಿ ಹೇಳಿದ ದೇಶಗಳಲ್ಲಿ ಭಾರತವು ಮೊದಲನೆಯದು. ನೋಡಿ, ಅಣ್ವಸ್ತ್ರ ಪರೀಕ್ಷೆ ಪೂರ್ಣವಾಗಿ ನಿಲ್ಲಬೇಕು ಅಂತ ಹೇಳಿದ ದೇಶಗಳಲ್ಲಿ ಭಾರತ ಮೊದಲನೆಯದು. ಭಾರತನೇ ಮೊದಲನೇದಾಗಿ ಈ ಥರ ಹೇಳುತ್ತೆ. ಇದಲ್ಲದೆ ಭಾರತವು ಶಸ್ತ್ರಾಸ್ತ್ರ ನಿಯಂತ್ರಣ ಹಾಗೂ ವಿಶ್ವಶಾಂತಿಯನ್ನು ಸತತವಾಗಿ ಪ್ರತಿಪಾದಿಸಿದೆ. ಜಗತ್ತಿನಲ್ಲಿ ಯಾವ ದೇಶಗಳು ಸಹ ಈ ಅಣ್ವಸ್ತ್ರಗಳನ್ನು ಕೈಗೊಳ್ಳಬಾರ್ದು, ಈ ಅಣ್ವಸ್ತ್ರಗಳ ನಿಷೇಧ ಮಾಡಬೇಕು ಅಂತ ಭಾರತ ಹೇಳುತ್ತೆ. ಅದೇ ರೀತಿಯಾಗಿ ಶಸ್ತ್ರಾಸ್ತ್ರ ನಿಯಂತ್ರಣ ಮಾಡಬೇಕು, ವಿಶ್ವಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಸತತವಾಗಿ ಭಾರತ ಪ್ರತಿಪಾದನೆ ಮಾಡ್ತಾನೆ ಬಂದಿದೆ.
ದೇಶಗಳ ನಡುವೆ ಕದನಗಳು ನಡೆದಾಗ ಶಾಂತಿ ಸ್ಥಾಪನೆಗೆ ಭಾರತ ತನ್ನ ಸೈನ್ಯದ ತುಕಡಿಯನ್ನು ವಿಶ್ವಸಂಸ್ಥೆ ನೆರವಿಗೆ ಕಳುಹಿಸಿದೆ. ವಿಶ್ವಸಂಸ್ಥೆ ತನ್ನದೇ ಆದ ಸೈನ್ಯವನ್ನು ಹೊಂದಿಲ್ಲ. ಆದ್ದರಿಂದ ಏನು ಕದನಗಳು ನಡೀತಾವಲ್ಲ ಆಗ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಭಾರತ ತನ್ನ ಸೈನ್ಯದ ತುಕಡಿಗಳನ್ನು ವಿಶ್ವಸಂಸ್ಥೆ ನೆರವಿಗೆ ಕಳುಹಿಸಿತು. ಓಕೆ, ನೆಕ್ಸ್ಟು ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ವಿಶ್ವಸಂಸ್ಥೆಯ ಮಹಾಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷೆ. ನೋಡಿ, ಜಗತ್ತಿನಲ್ಲೇ ನಮ್ಮ ಭಾರತದ ಮಹಿಳೆಯರು ಗುರುತಿಸಿಕೊಂಡಿರೋದು ನಿಜವಾಗ್ಲೂ ಭಾರತೀಯರಿಗೆ ಹೆಮ್ಮೆಯ ಸಂಗತಿ. ಇಡೀ ಜಗತ್ತಿನಲ್ಲೇ ಗುರುತಿಸಿಕೊಂಡಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಇವರು ವಿಶ್ವಸಂಸ್ಥೆಯ ಮಹಾಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷೆ ಆಗಿದ್ರು. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸಾಕಷ್ಟು ಸಾರಿ ಕೇಳಿದ್ದಾರೆ. ಇದು 1 ಸಾರಿ 2 ಸಾರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಸಾರಿ ಇದು ಎಕ್ಸಾಮ್ಗೆ ಕೇಳಿದ್ದಾರೆ. ಇವರು ವಿಜಯಲಕ್ಷ್ಮಿ ಪಂಡಿತ್ ಅವರು ವಿಶ್ವಸಂಸ್ಥೆಯ ಮಹಾಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷೆ ಆಗಿದ್ದಾರೆ. ಭಾರತೀಯರಾದ ಬೆನೆಗಲ್ ನರಸಿಂಹರಾವ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮತ್ತು ಡಾಕ್ಟರ್ ನಾಗೇಂದ್ರ ಸಿಂಗ್ ಮುಖ್ಯ ನ್ಯಾಯಾಧೀಶರಾಗಿ ಸ್ಮರಣೀಯವಾಗಿ ಸೇವೆಗೈದಿದ್ದಾರೆ. ಇದು ಸಹ ಕೇಳಿದ್ದಾರೆ. ಭಾರತೀಯರಾಗಿರ್ತಕ್ಕಂಥ ಬೆನೆಗಲ್ ನರಸಿಂಹರಾವ್ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮತ್ತು ಡಾಕ್ಟರ್ ನಾಗೇಂದ್ರ ಸಿಂಗ್ ಇವರು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಕರ್ನಾಟಕದವರಾದ ಜನರಲ್ KS ತಿಮ್ಮಯ್ಯ ಮತ್ತಿತರ ಭಾರತೀಯ ದಂಡನಾಯಕರು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಓಕೆ, ನೆಕ್ಸ್ಟು ಈಗ ಶಾಶ್ವತ ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳು ಸ್ವಹಿತಾಸಕ್ತಿಗಳ ಹಿನ್ನೆಲೆಯಲ್ಲಿ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಕೇವಲ 5 ರಾಷ್ಟ್ರಗಳಿಗೆ ಸೀಮಿತಗೊಳಿಸಿವೆ. ನೋಡಿ, ಭದ್ರತಾ ಮಂಡಳಿಯಲ್ಲಿ ಏನು ಶಾಶ್ವತ ಸದಸ್ಯ ರಾಷ್ಟ್ರಗಳಿದಾವಲ್ಲ ಅದು ಕೇವಲ 5 ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. ಇದು ಇನ್ನೂ ಬೇರೆ ದೇಶಗಳು ಇದರಲ್ಲಿ ಸೇರ್ಕೋಬೇಕು ಅಂದಾಗ ಮಾತ್ರ ಏನಾದರೂ ಒಂದು ನಿರ್ಣಯ ಕೈಗೊಂಡಾಗ ಅದಕ್ಕೆ ಒಂದಿಷ್ಟು ಏನೋ ಅಂಗೀಕಾರ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇವೇನಾಗ್ತವೆ, ಪರಸ್ಪರ ವಿರೋಧಿ ರಾಷ್ಟ್ರಗಳು ಇದ್ದಾವೆ ಈ ಶಾಶ್ವತ ಸದಸ್ಯ ರಾಷ್ಟ್ರಗಳಲ್ಲಿ. ಹಾಗಾಗಿ ಯಾವುದಾದ್ರೂ ಒಂದು ರಾಷ್ಟ್ರ ಒಂದು ನಿರ್ಣಯವನ್ನು ಮಂಡಿಸಿದರೆ ಅದಕ್ಕೆ ವಿರೋಧಿ ದೇಶ ಏನು ಮಾಡುತ್ತೆ, ಕಾಮನ್ಲಿ ಅದು ಅಂಗೀಕಾರ ಹಾಕೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಯಾವುದೇ ನಿರ್ಣಯಗಳು ಅಂಗೀಕಾರ ಆಗದೇನೆ ಹಾಗೇನೆ ಉಳಿದುಬಿಟ್ಟಿದ್ದಾವೆ. ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕಾಯಂ ಸದಸ್ಯತ್ವ ಲಭಿಸದೇ ಇರುವುದು ಒಂದು ವಿಪರ್ಯಾಸವೇ ಸರಿ. ಭಾರತವು ಕೂಡ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದಕ್ಕೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯ ರಾಷ್ಟ್ರವನ್ನು ಕೊಡಬೇಕು, ಆದರೆ ಇನ್ನೂ ಸಹ ಕೊಡ್ತಾ ಇಲ್ಲ. ಇದಕ್ಕೆ ಒಂದ್ಸರಿ ಚೀನಾ ಒಪ್ಪಿಗೆ ಕೊಟ್ಟರೆ ಒಂದ್ಸರಿ ಅಮೆರಿಕ ಒಪ್ಪಿಗೆ ಕೊಡಲ್ಲ, ಅಮೆರಿಕ ಕೊಟ್ಟರೆ ಚೀನಾ ಕೊಡಲ್ಲ. ಈ ರೀತಿಯಾಗಿ ಒಂದಲ್ಲ ಒಂದು ದೇಶಗಳು ಭಾರತಕ್ಕೆ ಕಾಯಂ ಸದಸ್ಯತ್ವವನ್ನು ಕೊಡೋದಕ್ಕೆ ಹಿಂದೇಟು ಆಗ್ತಾ ಇದ್ದಾವೆ. ಓಕೆ, ನೆಕ್ಸ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಶಾಶ್ವತ ಸದಸ್ಯ ರಾಷ್ಟ್ರದ ಸ್ಥಾನಮಾನ ಭಾರತಕ್ಕೆ ಲಭಿಸಬಹುದು. ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಎಲ್ಲಿದೆ? ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಡ್ಯಾಶ್ ನಗರದಲ್ಲಿ ಇದೆ. ನ್ಯೂಯಾರ್ಕಿನ ಲೇಕ್ ಸಕ್ಸೆಸ್ ನಗರದಲ್ಲಿ ಇದೆ. ನ್ಯೂಯಾರ್ಕಿನ ಲೇಕ್ ಸಕ್ಸೆಸ್ ನಗರದಲ್ಲಿದೆ. ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಭದ್ರತಾ ಮಂಡಳಿಯ ಪ್ರಧಾನ ಕಾರ್ಯವಾಗಿದೆ. ಭದ್ರತಾ ಮಂಡಳಿ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ 15. ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಡ್ಯಾಶ್ ನಗರದಲ್ಲಿದೆ. ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು. ನೆಕ್ಸ್ಟ್ 8ನೇ ತರಗತಿಯಲ್ಲಿರ್ತಕ್ಕಂಥ ಪೌರನೀತಿ ಪಾಠಗಳನ್ನು ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಚಾನೆಲ್ ಬಗ್ಗೆ ಹೇಳಿ.
ಹಾಗೆ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ.